ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿ ಮಾಡ್ಕೊಳತ್ತೀನಿ. ಅದಕ್ಕೆ ಏನು ಬೇಕಂತ ನೋಡ್ಕೊಂಬರ್ನು. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋದು ಮೆಂತ್ಯ ಪಲ್ಯ, ತತ್ತಿ, ಜೀರಿಗೆ, ಧನಿಯಾ ಪುಡಿ, ಅರಿಶಿನ ಪುಡಿ ತೊಗೊಂಡಿನಿ. ಎಣ್ಣೆ ಕಾದಿಂದ ಅದಕ್ಕೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ದೊಡ್ಡ 2 ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ಜಾಸ್ತಿ ಆದ್ರೆ ಎಗ್ ಬುರ್ಜಿ ಟೇಸ್ಟ್ ಕೊಡುತ್ತೆ. ಈಗ ಅದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದು ಮೆಂತ್ಯ ಪಲ್ಯ ಸೇರಿಸ್ಕೊಳತ್ತೀನಿ. ಮೆಂತ್ಯ ಪಲ್ಯ ಸೇರಿಸ್ಕೊಂಡು ಮೆಂತ್ಯ ಪಲ್ಯ ಹಸಿ ವಾಸನೆ ಹೋಗೋವರೆಗೂ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಅದಕ್ಕೆ ನಾನು ತತ್ತಿ ಹಾಕ್ಕೊಳಕತ್ತೀನಿ. ನಾನು 7 ತತ್ತಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ತತ್ತಿ ತೊಗೋಬೋದು. ಮೆಂತ್ಯ ಪಲ್ಯನೂ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮೆಂತ್ಯ ಪಲ್ಯ ಭಾಳ ಹೆಲ್ದಿ ಇರುತ್ತಿದೆ. ಅದ್ರ ಜೊತೆ ತತ್ತಿ ಸೇರಿಸಿ ಮಾಡಿದ್ರೆ ಹೈ ರಿಚ್ ಪ್ರೋಟೀನ್ ಫುಡ್ ಅಂತ ಹೇಳ್ಬೋದು. ಇದನ್ನು ಡಯಟ್ ಮಾಡೋರಿಗಂತೂ ಭಾಳ ಹೆಲ್ಪ್ ಆಗುತ್ತಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ಗೆ ಯಾವಾಗಾದ್ರೂ ತಿನ್ಬೋದು. ಇವಾಗ ನೋಡಿರಿ, ಈ ಥರ ಗಟ್ಟಿ ಆಯಿತು. ಗಟ್ಟಿ ಆದ್ರೆ ರೆಡಿ ಆದಂಗೆ. ಇದನ್ನು ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಮ್ಯಾಚ್ ಆಗುತ್ತೆ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೋಣ, ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿರಿ ರೆಡಿ ಆಯಿತು. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.